ಹಾಯ್ ಸ್ನೇಹಿತರ, ನಮಸ್ತೆ ಎಲ್ಲರಿಗೆ. SSCಗೆ ಸಂಬಂಧಪಟ್ಟಂಥ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ತಿಳ್ಕೊತಾ ಇದ್ರಿ. ಇವತ್ತೊಂದು ನ್ಯೂಸ್ ಬಂದಿದೆ SSC ವೆಬ್ಸೈಟ್ನಲ್ಲಿ. ಆ ನ್ಯೂಸ್ ಏನಿದೆಯಪ್ಪ ಅಂತ ಹೇಳಿಂದ ನಿಮ್ಗೆ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಏನೋ ಒಂದು ನಿಮ್ಗೆ ನೋಟಿಫಿಕೇಷನ್ ಬರಲಿ, ಏನೋ ಒಂದು ಅಪ್ಡೇಟ್ಗಳು ಬಂದ್ರೆ ನಿಮ್ಮ ಮುಂದೆ ನಾನು ತಿಳಿಸ್ತಾ ಇರ್ತೀನಿ. ಯಾವುದೇ ಒಂದು ಅಪ್ಡೇಟ್ ಬರಲಿ ಇವತ್ತು, ಅದಕ್ಕೆ ಪ್ರತಿಯೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ನೀಡ್ತಾ ಇರ್ತೀನಿ ಸ್ನೇಹಿತರೆ. ಅದು ಇವತ್ತಿನ ಬಂದಿರುವಂಥ SSC ವೆಬ್ಸೈಟ್ನಲ್ಲಿ ಏನು ಬೇಕಾದರೂ ಹೋಮ್ ಪೇಜ್ನಲ್ಲಿ ಹೋಗಿ ಚೆಕ್ ಕೂಡ ಮಾಡಿಕೊಡ್ರಿ. SSC ವೆಬ್ಸೈಟ್ನಲ್ಲಿ ಒಂದು ಹೊಸ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ಆ ನೋಟಿಫಿಕೇಷನ್ ಏನಂತ ಹೇಳಿದ ಭಾಳಷ್ಟು ಜನಕ್ಕೆ ಡೌಟ್ ಕೂಡ ಆಗ್ತಾಯಿದೆ. ಇವತ್ತೇ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಆ ನೋಟಿಫಿಕೇಷನ್ ಏನಿದೆ ಮತ್ತು ಅದರಲ್ಲಿ ಏನು ನೀವು ಈಗ ಅದರಲ್ಲಿ ಒಂಥರ ಏನೋ ಭಾಳ ಇಂಪಾರ್ಟೆಂಟ್ ಐತಿ. ಆ ನೋಟಿಸ್ ಕರೆಕ್ಟಾಗಿ ಕೇಳ್ಕೊಡ್ರಿ. ಆ ನೋಟಿಸ್ ಏನೈತಿ ಅಂತ ಹೇಳಿ ನಿಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೋಟಿಸಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ SSC GD ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ನವೆಂಬರ್ 26ರಿಂದ ಡಿಸೆಂಬರ್ 31 ಮಟ್ಟ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟನ್ನು ಮಾಡಿದ್ದಾರೆ. ಮತ್ತು ಅದು ಕ್ಲೋಸಿಂಗ್ ಡೇಟ್ 31ಕ್ಕೆ ನಿಮಗೆ ಕ್ಲೋಸ್ ಅಂತ ಹೇಳಿದ್ದಾರೆ. ಮತ್ತು ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಯಾವಾಗ ಬಿಡುಗಡೆ ಮಾಡಿದಾರ ಆವಾಗ ನಿಮ್ಗೆ ನೋಟಿಫಿಕೇಷನಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿ ಎಲ್ಲ ನಿಮಗೆ ಡೀಟೇಲ್ ಆದಂಥ ಮಾಹಿತಿನ ಕೂಡ ಅದರಲ್ಲಿ ಕೂಡ ನೀಡಿದಾರ. ಮತ್ತು ಅದೇ ನಂಬ್ಕೊಂಡ್ಕೆಸಂದು, ಯಾಕಂದರೆ ಎಲ್ಲದರಲ್ಲಿ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಅಪ್ಲಿಕೇಶನ್ ಮುಗಿದ ನಂತರ ಮತ್ತೊಂದು 5 ದಿನ 6 ದಿನ ಈ ಥರ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಡೇಟ್ ಕೂಡ ಎಕ್ಸ್ಟೆಂಡನ್ನು ಮಾಡ್ತಾರೆ. ಇದರಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿದೆ. ಯಾವುದೇ ಥರನಾಗಿ ನಾವು 31ಕ್ಕೆ ಕ್ಲೋಸಿಂಗ್ ಡೇಟ್ ಆಗುತ್ತೆ, ಅದು ಮುಗಿದ ನಂತರ ಯಾವುದೂ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳಿಸಿಂದ ಕನ್ಫರ್ಮ್ ಆಗಿ ಆ ನೋಟಿಸಲ್ಲಿ ಕೂಡ ಕೊಟ್ಟಿದ್ದಾರೆ. ಬೇಕಾದ್ರೆ ನೋಟಿಸ್ ನಿಮ್ಗೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕ್ ಇರ್ತೈತೆ, ಅಲ್ಲಿ ಕೂಡ ನೋಡ್ಕೊಡ್ರಿ. ಪೂರ್ತಿ ಕೇಳ್ಕೊಡ್ರಿ. ಹೆಕ್ಕಟ್ಟು ಹೋಗಿ ಟೆಲಿಗ್ರಾಮ್ನಾಗ ಹೋಗಿ ನೋಡ್ಕೊಳಕತ್ತೀರಿ ಅಂತ ಪ್ರತಿಯೊಂದು. ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ಪಿನ್ನನ್ನು ನೀವು ನೋಡ್ಕೊಂಡ್ರಿಪ್ಪ ಅಂತಂದ್ರೆ ಅರ್ಥ ಆಗುತ್ತೆ. ಯಾಕಂದ್ರೆ ನೋಟಿಫಿಕೇಶನ್ ಓದಿದ್ರೆ ಯಾವುದೂ ಮಾಹಿತಿ ನಿಮ್ಗೆ ಅರ್ಥ ಆಗಲ್ಲ. ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ನಿಮ್ಗೆ ಈಗ ಲಾಸ್ಟ್ ಡೇಟ್ ಅಂಕಿ ಎಕ್ಸ್ಟೆಂಡ್ ಮಾಡಂಗಿಲ್ಲ ಅಂತ ಹೇಳಿದಾರೆ. 31ನೇ ತಾರೀಕು ಕ್ಲೋಸಿಂಗ್ ಡೇಟ್. ನೆಕ್ಸ್ಟ್ ಏನಂತ ಹೇಳಿದಾರೆ, ಈಗಾಗಲೇ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಈಗೇನು ಸ್ಟಾರ್ಟ್ ಆಗಿದೆಯಲ್ಲ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ನೆಕ್ಸ್ಟ್ ಸರ್ವರ್ ಫುಲ್ ಬಿಜಿ ಇರ್ತೈತಿ. ಬಿಜಿ ಇದ್ರೆ ನಾವು ಅದಕ್ಕೆ ಜವಾಬ್ದಾರರು ಅಲ್ಲ. ಯಾರಾದರೂ ಅಪ್ಲಿಕೇಶನನ್ನು ಹಾಕ್ಕೊಳ್ಳೋರಿದ್ರೆ ಈಗಾಗಲೇ ಜಲ್ದಿಯಾಗಿ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಲಾಸ್ಟಿಗೆ ಹಾಕಿದ್ರೆ ಅಥವಾ ಲಾಸ್ಟ್ ಇನ್ನೊಂದು 5-6 ದಿನ ಇದ್ದಾಗ ಅಪ್ಲಿಕೇಶನನ್ನು ಹಾಕ್ಕೊಂಡ್ರೆ ಆಯ್ತು ಅಂತ ಹೇಳಿ ಏನಾದರೂ ಅಂದ್ಕೊಂಡಿದ್ರಪ್ಪ ಅಂತಂದ್ರೆ, ನಿಮ್ಮ ಡ್ರೀಮ್ ಏನಾದರೂ SSC GD ಒಳಗೆ ಸೇರ್ಬೇಕು ಅಂದ್ಕೊಂಡವ್ರು ಯಾರಾದರೂ ಇದ್ರಪ್ಪ ಅಂತಂದ್ರೆ ಪ್ಲೀಸ್ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಈಗಾಗಲೇ ಒಂದು ದಿನ ಹೋದರೂ ನಿಮ್ದು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಹೋಗಿ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಲಾಸ್ಟ್ ಡೇಟ್ ಐತೆ ಅಂತ ಹೇಳಿ ಕಾಯಕ್ಕೆ ಹೋಗ್ಬೇಡ್ರಿ. ಸರ್ವರ್ SSCದ ಅನುಭವ ಇದ್ದವರಿಗೆ ಮಾತ್ರ ಗೊತ್ತಿರ್ತೈತಿ. ಒಂದೊಂದು ಟೈಮ್ನಾಗ ನೈಟ್ ಕುಂತ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ನೆನಪದಾರ, ರಾತ್ರಿ 3-4 ಗಂಟೆಗೆ ಪೇಮೆಂಟ್. ಒಂದು ಸಾರಿ ಅಪ್ಲಿಕೇಶನ್ ಸ್ಟೇಟ್ ತೊಗೊಂಡ್ರೆ ಡಿಸ್ಟಿಕ್ ತೊಗೊಳಂಗಿಲ್ಲ, ಡಿಸ್ಟಿಕ್ ತೊಗೊಂಡ್ರೆ ಸ್ಟೇಟ್ ತೊಗೊಳಂಗಿಲ್ಲ. ಮತ್ತು ನಿಮ್ಮದು ಅದರಲ್ಲಿ ಏಜ್ ರಿಲ್ಯಾಕ್ಷನ್ ತೊಗೊಂಡ್ರೆ ನೆಕ್ಸ್ಟ್ ಈ ಥರ ನಿಮ್ಗೆ ಆಪ್ಷನ್ಗಳು ಭಾಳಷ್ಟು ಕಾಡ್ತಿರ್ತಾವೆ. ಅಪ್ಲಿಕೇಶನನ್ನು ಈಗಾಗಲೇ ಹಾಕ್ಕೊಡ್ರಿ. ನೈಟ್ 4 ಗಂಟೆ 3 ಗಂಟೆ ಕುಂತ ಅಪ್ಲಿಕೇಶನನ್ನು ಹಾಕೋ ಪರಿಸ್ಥಿತಿಯನ್ನು ಮಾಡಕ್ಕೆ ಹೋಗ್ಬೇಡ್ರಿ. ನೀತಿಗನ್ನಾಗ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರಪ್ಪ ಅಂತಂದ್ರೆ ಭಾಳ ತೊಂದರೆಗಳಾಗ್ತಾವೆ. ಯಾಕಂದ್ರೆ ಅವಾಗ ಹಾಕೋಕ್ಕೇನ, ಈಗ ಹಾಕಲ್ಲ. ಏನಾಗೈತೆ ನಿಮ್ಗೆ, ಅವಾಗಾದರೂ ಹಾಕೋಬೇಕು, ಈಗಾದರೂ ಹಾಕೋಬೇಕು. ಕರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಲಾಸ್ಟ್ ಡೇಟ್ ನಿಮ್ಗೆ ಕೊಡಂಗಿಲ್ಲ ಅಂತ ಹೇಳಿದಾರೆ. ಮತ್ತು ಇನ್ನೊಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಏನಪ್ಪ ಅಂತಂದ್ರೆ, ಯಾವುದೂ ನಿಮ್ಗೆ ಈಗ ಸರ್ವರ್ ಕೂಡ ಭಾಳಷ್ಟು ಬಿಜಿ ಇರ್ತೈತಿ. 15 ದಿನದೊಳಗಡೆ ಈಗಾಗಲೇ ನಿಮ್ಗೆ ಟೋಟಲಾಗಿ ಎಷ್ಟು 26ಕ್ಕೆ ಸ್ಟಾರ್ಟ್ ಆಗಿ ಇವತ್ತು ಈಗಾಗಲೇ ನಿಮ್ಗೆ 13 ತಾರೀಕು. ಇನ್ನೇನು ಭಾಳ ದಿನ ಉಳಿಲಿಲ್ಲ, ಒಂದು 15-16 ದಿನ ಉಳಿತೆ. ಅದಕ್ಕೋಸ್ಕರ ಇನ್ನೊಂದು 5-6 ದಿನದೊಳಗಡೆ ನಿಮ್ಮ ಅಪ್ಲಿಕೇಶನನ್ನು ಎಲ್ಲರೂ ಹಾಕ್ಕೊಡ್ರಿ. ಲಾಸ್ಟಿಗೆ ಅಂದ್ಬಿಟ್ಟ ಕಾಯಕ್ಕೆ ಹೋಗ್ಬೇಡ್ರಿ. ಈ ಥರ ಎಲ್ಲ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಇರ್ತೀನಿ. ಈ PDF ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನಿಮ್ಗೆ ಶೇರನ್ನು ಮಾಡಿರ್ತೀನಿ. ಡೌನ್ಲೋಡ್ ಮಾಡ್ಕೊಂತ ಮಿಸ್ ಮಾಡಿದೆ ಒಂದು ಸಾರಿ ನೀವು ಕೂಡ ಸ್ಟಡಿ ಮಾಡಿರಿ. ಎಲ್ಲರಿಗೆ ಆಲ್ ದಿ ಬೆಸ್ಟ್. ಇನ್ನೂ ಯಾರಾದರೂ ನಮ್ಮ ವೀಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಹಂಗೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಎಲ್ಲರಿಗೆ ತಲುಪುವಾಗೆ ಶೇರ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಗ್ರೂಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಎಲ್ಲದರಲ್ಲಿ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ತಲುಪುವಾಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮರೆಯೋಕೆ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟರೆ ಅಂದರೆ SSC ಡೈಲಿ ಏನೋ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾನು ನೀಡ್ತಾ ಇರ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.